ಸ್ನೇಹಿತರೆ ನಮಸ್ಕಾರ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಗೆಲುವನ್ನು ಕೆಲವರು ಸಹಿಸಿಕೊಳ್ಳೋದೇ ಇಲ್ಲ. ಪ್ರತಿಸ್ಪರ್ಧಿಗಳಾಗಿದ್ದಂಥವರು ಇನ್ನೊಬ್ಬರು ಗೆದ್ದರು, ಇನ್ನೊಬ್ರಿಗೆ ಏನೋ ಒಂದು ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಸಹಜವಾಗಿ ಇವರ ಹೊಟ್ಟೆ ಒಳಗಡೆ ಬೆಂಕಿ ಕುತ ಅಂತೇಳಿ ಕುದಿಯೋದಕ್ಕೆ ಶುರು ಮಾಡ್ತದೆ. ಹಾಗೆ ನೋಡಿದರೆ ಸೋಲು ಗೆಲುವು ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ, ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವ ದೊಡ್ಡದು, ಅದು ಇರಬೇಕು. ಆದರೆ ಕೆಲವರು ಸೋತ ನಂತರ ಹಗೆತನವನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಅದನ್ನು ಪೋಷಿಸಿಕೊಂಡು ಬರ್ತಾರೆ, ದ್ವೇಷ ಸಾಧಿಸೋದಕ್ಕೆ ಮುಂದಾಗ್ತಾರೆ, ಸೇಡು ತೀರಿಸಿಕೊಳ್ಳೋದಕ್ಕೂ ಕೂಡ ಹಾತೊರಿತಾ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಒಬ್ಬರಿದ್ದಾರೆ. ಸೋಲನ್ನು ಗೌರವವಾಗಿ ಸ್ವೀಕರಿಸುವಂತಹ ಮನೋಭಾವ ಇವರಲ್ಲಿ ಬರೋದೇ ಇಲ್ಲ. ಆ ಒಳ್ಳೆಯ ಗುಣ ಇವರಿಗೆ ಒಲಿಯೋದು ಕೂಡ ಇಲ್ಲ. ಗೆದ್ದವರ ಶ್ರಮ ಕೊಂಡಾಡುವ ಬದಲು ಅವರ ಸಾಧನೆಯನ್ನು ಪ್ರಶ್ನೆ ಮಾಡ್ತಾ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಗೆದ್ದವರ ನೈಜ ಬದುಕಿನ ಏರಿಳಿತದ ಪ್ರಯಾಣವನ್ನೇ ಡ್ರಾಮಾ ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನೂ ಕೂಡ ಮಾಡ್ತಾರೆ. ಅಡಿಗಡಿಗೂ ಗೇಲಿಯನ್ನು ಮಾಡ್ತಾರೆ. ಉದಾಹರಣೆಗೆ ಡಾಗ್ ಸತೀಶನ್ನೇ ತೆಗೆದುಕೊಳ್ಳಿ. ಸೇಮ್ ಇದೇ ವ್ಯಕ್ತಿತ್ವ. ಹೌದು, ಡಾಗ್ ಸತೀಶ್ ಆಲಿಯಾಸ್ ಸತೀಶ್ ಕ್ಯಾಡ್ಬಾಮ್ಸ್ ಸಾಮಾಜಿಕ ಜಾಲತಾಣದ ದೃಷ್ಟಿಯಲ್ಲಿ ಬಿಲ್ಡಪ್ ರಾಜ. ಕಳೆದ ಬಾರಿ 3ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಸೀಸನ್ 12ರ ಮನೆಯನ್ನು ಪ್ರವೇಶವನ್ನು ಮಾಡಿದಂಥ ಇದೇ ಡಾಗ್ ಬ್ರೀಡರ್ ಸತೀಶು ಒಂದು ರೀತಿಯಲ್ಲಿ ನಾಯಿಯಿಂದನೇ ಇಷ್ಟೆಲ್ಲ ಹೆಸರನ್ನು ಸಂಪಾದನೆ ಮಾಡಿದ್ರು ಅಂತಲೇ ಹೇಳ್ಬೋದು. ಎಳವೆಯಿಂದನೇ ನಾಯಿಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಂಥ ಡಾಗ್ ಸತೀಶು 10ನೇ ತರಗತಿಯಲ್ಲಿದ್ದಾಗ ನಾಯಿಗಳ ಮಾರಾಟದಲ್ಲಿ ತೊಡಗಿಕೊಳ್ತಾರಂತೆ. ಕೋಟ್ಯಾಂತರ ಮೌಲ್ಯದ ನಾಯಿಗಳನ್ನು ಖರೀದಿಸುವಂತಹದ್ದು ಮತ್ತು ಮಾರಾಟ ಮಾಡೋದು ಇವರ ಕೆಲಸ. ಖುದ್ದು ಡಾಗ್ ಸತೀಶ್ ಕೂಡ ಬಿಗ್ ಬಾಸ್ ವೇದಿಕೆಯಲ್ಲಿ ಈ ಮಾತನ್ನು ಹೇಳ್ಕೊಂಡಿದ್ದಾರೆ. ಇಂತಹ ಡಾಗ್ ಸತೀಶ್ ಈಗ ಗಿಲ್ಲಿ ಹೆಸರು ಕೇಳಿ ಮತ್ತೊಮ್ಮೆ ಕೊತ ಕುದೀತಾ ಇದ್ದಾರೆ. ದ್ವೇಷದ ಕಿಡಿಯನ್ನು ಉಗುಳಿದ್ದಾರೆ. ಗಿಲ್ಲಿಗಿಂತ 10 ಪಟ್ಟು ಹವಾ ಜಾಸ್ತಿ ನನ್ನದಿದೆ ಅಂತಲೂ ಕೂಡ ಬಿಲ್ಡಪ್ಪನ್ನು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಬಿಗ್ ಬಾಸ್ಗೆ ಹೋದ ತಪ್ಪಿಗೆ ನನ್ನ ಮಾನ ಮರ್ಯಾದೆ ಹರಾಜಾಯಿತು ಅನ್ನುವಂತಹ ವೆರಿ ಶಾಕಿಂಗ್, ವೆರಿ ಸರ್ಪ್ರೈಸಿಂಗ್, ವೆರಿ ಡ್ಯಾಶಿಂಗ್ ಸ್ಟೇಟ್ಮೆಂಟನ್ನೇ ಕೊಟ್ಟುಬಿಟ್ಟಿದ್ದಾರೆ. ಈ ಕುರಿತು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂತಹ ಡಾಗ್ ಸತೀಶು, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ನನ್ನ ಬದುಕು ತುಂಬ ಚೆನ್ನಾಗಿತ್ತು, ಹೋದ ಮೇಲೆ ನನ್ನ ಬದುಕು ಅಕ್ಷರಶಃ ಹಾಳಾಗಿ ಹೋಯಿತು ಅನ್ನುವಂತಹ ಸಂಗತಿಯನ್ನು ಇಲ್ಲಿ ಯಾವಾಗ ಡಾಗ್ ಸತೀಶ್ ಹೇಳ್ತಾರೋ ಭಾರಿ ಆಕ್ರೋಶಗಳು ಸ್ಫೋಟಗೊಳ್ಳುತ್ತದೆ. ಈಗ ನೋಡಿ, ಕಾರ್ಯಕ್ರಮಕ್ಕೆ 2-2.5 ಲಕ್ಷಕ್ಕೆ ಹೋಗ್ತಾ ಇದ್ದೆ ನಾನು ಆವಾಗ. ಆದರೆ ಈಗ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲದೂ ಕೂಡ ಹೋಗಿ ಕಡಿಮೆನೇ ಕರೀತಾರೆ ಅಂತಲೂ ಕೂಡ ಹೇಳ್ತಾರೆ. ಹೀಗಾಗಿ ಮುಂಚೆನೇ ಲೈಫ್ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸು ಹೆಸರು ಎತ್ತೋದೇ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬರೀ ಡಾಗ್ನಿಂದನೇ 2.5 ಲಕ್ಷಕ್ಕೆ ಒಂದೊಂದು ಫಂಕ್ಷನ್ಗೆ ನಾನು ಹೋಗಿ ಬರ್ತೀನಿ. ಅಂಥದ್ರಲ್ಲಿ ಅವಕಾಶವನ್ನು ನೀಡಿದವರಿಗೆ ನಾನು ಕೃತಜ್ಞನಾಗುವ ಬದಲು ಅವಕಾಶ ನೀಡಿದವರನ್ನೇ ಅವಮಾನ ಮಾಡಿದ್ದಾರೆ ಡಾಗ್ ಸತೀಶ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಬಿಗ್ ಬಾಸ್ ಅನ್ನುವಂಥ ಒಂದು ವೇದಿಕೆಗೆ ಹೋಗಿ ಬಂದು ಎಲ್ಲರೂ ಕೂಡ ಉದ್ಧಾರ ಆದವರೇ ಹೊರತು ಹಾಳಾದವರು ಕಡಿಮೆ. ಬಟ್ ಡಾಗ್ ಸತೀಶಿಗೆ ಹಾಗಲ್ವಂತೆ, ಹಾಳಾದ್ರಂತೆ ಡಾಗ್ ಸತೀಶ್. ಈ ರೀತಿಯಾದಂಥ ಮಾತುಗಳನ್ನು ಡಾಗ್ ಸತೀಶ್ ಹೇಳ್ತಾರೆ. ಇಷ್ಟಕ್ಕೇ ನಿಲ್ಲಲ್ಲ ಡಾಗ್ ಸತೀಶ್ ಆರೋಪಗಳು. ಗಿಲ್ಲಿಗಿಂತ ನನ್ನ ಹವಾ ಜಾಸ್ತಿ ಅಂತಲೂ ಕೂಡ ಹೇಳಿರುವಂಥ ಡಾಗ್ ಸತೀಶು ನನಗೆ ದಿನಕ್ಕೆ 3 ಫಂಕ್ಷನ್ಗೆ ಕರೀತಾರೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅವನಿಗೆ ಚಿನ್ನದ ಸರ ಹಾಕಿದರೆ ಅವನಿಗೆ ಚಿನ್ನದ ಸರವನ್ನು ಹಾಕಿದರೆ ವಾಪಸ್ ಕಿತ್ಕೋತಾರೆ, ಆದರೆ ನನಗೆ ಚಿನ್ನದ ಸರವನ್ನು ಹಾಕಿದರೆ ನನಗೆ ಕೊಟ್ಟು ಬಿಡ್ತಾರೆ ಅನ್ನುವಂತಹ ಬಿಲ್ಡಪ್ ಕೊಡುವಂಥ ಸ್ಟೇಟ್ಮೆಂಟನ್ನು ಕೂಡ ಹೇಳಿದ್ದಾರೆ. ದೊಡ್ಡ ಸುಳ್ಳು ಅನ್ನೋದು ಯಾರಿಗಾದರೂ ಕೂಡ ಗೊತ್ತಾಗ್ತದೆ. ಡಾಗ್ ಸತೀಶ್ ಕೇವಲ ಚಿನ್ನದ ಸರ ಮಾತ್ರ ಅಲ್ಲ, ಫೋನ್ಗಳು, ಗಿಫ್ಟ್ಗಳು ಎಲ್ಲ ರೀತಿಯಾಗಿಯೂ ಕೂಡ ಬಿಟ್ಟಿಯಾಗಿಯೇ ಬರ್ತದೆ ನನಗೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಇವಾಗ ಡೈಮಂಡಲ್ಲಿ ಇನ್ನೊಂದು ನೆಕ್ಲೆಸನ್ನು ಮಾಡ್ತಾಯಿದ್ದಾರೆ. ಅದು ಫ್ರೀಯಾಗಿಯೇ ಬರ್ತಾಯಿದೆ. ನನಗೆ ಹಾಕಿದರೆ ನನಗೆ ಕೊಡ್ತಾರೆ, ವ್ಯತ್ಯಾಸ ಇಷ್ಟೇ. ಅವರಿಗೆಲ್ಲ ಆ ಕೆಪಾಸಿಟಿ ಇರಲ್ಲ ಅಂತಲೂ ಕೂಡ ಡಾಗ್ ಸತೀಶ್ ಬಿಲ್ಡಪ್ ಕೊಟ್ಟಿದ್ದಾರೆ. ಆ ಬೆಲೆ ಬಾಳಲ್ಲ ಅವರು ಅಂತಲೂ ಕೂಡ ಈಗ ಹೇಳ್ಕೊಂಡಿದ್ದಾರೆ. ಅಂಥವ್ರಿಗೆ ಹಾಕಿಬಿಟ್ಟು ವಾಪಸ್ ತಗೊಳ್ತಾರೆ. ನಮಗೆ ಆ ಬೆಲೆ ಇರೋದರಿಂದ ಹಾಕಿಬಿಟ್ಟು ನಮ್ಮ ಕೈಯಲ್ಲೇ ಇರಲಿ ಬಿಡಿ ಅಂತಲೂ ಕೂಡ ಹೇಳ್ತಾರೆ ಅನ್ನುವಂತಹ ಮಾತುಗಳನ್ನು ಡಾಗ್ ಸತೀಶ್ ಇಲ್ಲಿ ಹೇಳ್ತಾರೆ. ಬಟ್ ಡಾಗ್ ಸತೀಶ್ ಈ ಮಾತುಗಳ ಸತ್ಯಾಸತ್ಯತೆಯನ್ನು ಅನ್ನೋದು ಮಾತ್ರ, ಮತ್ತು ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳು ಬಂದು ಹೋಗ್ತವಲ್ಲ, ಅದೆಲ್ಲದೂ ಕೂಡ ಅವರ ವೈಯಕ್ತಿಕ ವಿಚಾರಗಳೇ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಅಂದರೆ ಡಾಗ್ ಸತೀಶ್ ಹೇಳ್ತಿರುವಂಥದ್ದು ಬೇರೆಯವ್ರಿಗೆ ಏನು ಕೂಡ ಯೋಗ್ಯತೆ ಇಲ್ಲ, ಅದರಲ್ಲೂ ಕೂಡ ಇಲ್ಲಿ ಯೋಗ್ಯತೆಯೇ ಇಲ್ಲ ಅನ್ನುವಂಥದ್ದು. ಈ ಸರಗಳು ಹಾಕೋದಾಗಿರ್ಬೋದು, ಅಥವಾ ಏನೋ ಒಂದು ಗೌರವವನ್ನು ಸಂಪಾದನೆ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಗಿಲ್ಲಿಗೆ ಯೋಗ್ಯತೆ ಇಲ್ಲ ಅಂಥೇಳಿ.
ಬಟ್ ಡಾಗ್ ಸತೀಶ್ ಯಾಕೆ ಈ ರೀತಿ ತುಂಬ ಅಂದರೆ ತುಂಬ ಕೀಳು ಮಟ್ಟಕ್ಕೆ ಇಳಿತಿದ್ದಾರೆ ಗಿಲ್ಲಿ ಅನ್ನೋಂಥ ವಿಚಾರಕ್ಕೆ ಪದೇ ಕೆಲವೊಂದಷ್ಟು ಸಂಗತಿಗಳನ್ನು ಹೇಳುವಂಥದ್ದು, ಕೆಲವೊಂದಷ್ಟು ನೋವಾಗುವಂಥ ವಿಚಾರಗಳನ್ನು ಹೇಳುವಂಥದ್ದು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಅದಕ್ಕೆ ಡಾಗ್ ಸತೀಶ್ ಬಳಿನ ಉತ್ತರವನ್ನು ಪಡಿಬೇಕು. ವಾಟೆವರ್, ಒಂದು ಸತ್ಯ ಸ್ನೇಹಿತರೆ, ಡಾಗ್ ಸತೀಶ್ಗೆ ಗಿಲ್ಲಿ ಅಂತ ಹೇಳಿದ್ರೆ 100% ಆಗೋದಿಲ್ಲ. ಗಿಲ್ಲಿಯ ಗೆಲುವನ್ನು ಸಹಿಸಿಕೊಳ್ಳದಂಥ ಡಾಗ್ ಸತೀಶ್ ಇಂತಹ ಅಪಪ್ರಚಾರದ ಮಾತುಗಳನ್ನು ಆಡ್ತಿರೋದ್ರ ಬಗ್ಗೆ ಗಿಲ್ಲಿಯ ಅಭಿಮಾನಿಗಳು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಡಾಗ್ ಸತೀಶ್ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಇದಿನ್ನು ಯಾವ ರೀತಿ ಆರೋಪ ಪ್ರತ್ಯಾರೋಪಕ್ಕೆ ದಾರಿ ಮಾಡಿಕೊಡುತ್ತದೆ, ಅಥವಾ ಅವನಷ್ಟಕ್ಕೆ ಅವನೇನೋ ಹೇಳ್ಕೊಂಡಿದ್ದಾನೆ, ಬಿಟ್ಟು ಬಿಡೋಣ, ಅವನ ಬುದ್ಧಿ ಅವನದೇ ಅಂತ ಹೇಳ್ಬಿಟ್ಟು ಹೇಳಿ ಸುಮ್ಮನಾಗ್ತಾರೆ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.